ಧಗಧಗ ಅಂತ ಹೊತ್ತಿ ಉರಿತಿರೋ ಬೆಂಕಿ, ಘರ್ಷಣೆಗೆ ಇಳಿದಿರೋ ಪ್ರತಿಭಟನಾಕಾರರು, ಕಾರ್ಮೋಡದಂತೆ ಆವರಿಸಿರೋ ದಟ್ಟ ಹೊಗೆ, ಆಕ್ರೋಶದ ಜ್ವಾಲೆಗೆ ಉರಿದಿರೋ ಕಾರು, ಪೊಲೀಸರ ಮೇಲೆ ಹೋರಾಟಗಾರರ ಆಕ್ರೋಶ. ಜ್ವಾಲೆ ಇದು ಪ್ರತಿಭಟನಾಕಾರರ ಆಕ್ರೋಶದ ಜ್ವಾಲೆ. ಇದು ಸರ್ಕಾರದ ವಿರುದ್ಧ ಸಿಡಿದೆದ್ದಿರೋ ಜನರ ಕೋಪಾಗ್ನಿ, ವಲಸಿಗರು ಹಾಗೂ ಸ್ಥಳೀಯರ ನಡುವಿನ ಸಂಘರ್ಷ. ಇದು ಬಲಪಂಥೀಯರು ಎಡಪಂಥೀಯರ ನಡುವೆ ನಡೆದಿರೋ ಬೀದಿ ಕಾಳಗ, ಪೊಲೀಸರ ವಿರುದ್ಧದ ಕದನ. ಅಷ್ಟಕ್ಕೂ ಈ ಹಿಂಸಾತ್ಮಕ ದೃಶ್ಯಗಳು ಕಂಡುಬಂದಿದ್ದು ಎಲ್ಲಿ ಗೊತ್ತಾ? ಬ್ರಿಟಿಷರ ನಾಡು ಯುನೈಟೆಡ್ ಕಿಂಗ್ಡಂನಲ್ಲಿ. ಯುಕೆ ಈಗ ರೋಷಾಗ್ನಿಯ ಜ್ವಾಲೆಯಲ್ಲಿ ಅಕ್ಷರಶಃ ಹೊತ್ತಿ ಉರಿದಿದೆ. ದ್ವೇಷದ ದಳ್ಳುರಿಯಲ್ಲಿ ಬೆಂದು ಹೋಗಿದೆ. ಬಲಪಂಥೀಯರು ಹಾಗೂ ಎಡಪಂಥೀಯರ ನಡುವಿನ ಕದನಕ್ಕೆ ಇಡೀ ಬ್ರಿಟನ್ ಬೆಚ್ಚಿಬಿದ್ದಿದೆ. ವೇಲ್ಸ್ನಿಂದ ಉತ್ತರ ಐಲ್ಯಾಂಡ್ವರೆಗೂ ಎಲ್ಲೆಲ್ಲೂ ಹೋರಾಟದ ಕಿಚ್ಚು ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಪ್ರತಿಭಟನಾಕಾರರ ಆಕ್ರೋಶಕ್ಕೆ ಸ್ಟಾರ್ಮರ್ ಸರ್ಕಾರ ಶೇಕ್ ಆಗ್ಬಿಟ್ಟಿದೆ. ಅಷ್ಟಕ್ಕೂ ಯುಕೆಯಲ್ಲಿ ಆಗಿದ್ದೇನು? ಜನ ಯಾಕೆ ರುಚಿಗೆದ್ದು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ ಅನ್ನೋದನ್ನ ಏನ್ ಡೀಟೇಲ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀವಿ. ಜುಲೈ 29ನೇ ತಾರೀಕು ನಾರ್ತ್ ವೆಸ್ಟರ್ನ್ ಇಂಗ್ಲೆಂಡ್ನ ಡ್ಯಾನ್ಸ್ ಕ್ಲಾಸ್ನಲ್ಲಿ 3 ಜನ ಬಾಲಕಿಯರನ್ನು ಒಬ್ಬ ವ್ಯಕ್ತಿ ಚಾಕುವಿನಿಂದ ಇರಿದಿದ್ದ. ಇನ್ನು ಬಾಲಕಿಯರು ಜಸ್ಟ್ 6, 7, 9 ವಯಸ್ಸಿನವರಾಗಿದ್ದು. 2 ಬಾಲಕಿಯರು ಸ್ಥಳದಲ್ಲೇ ಮೃತಪಟ್ಟಿದ್ರು. ಒಬ್ಬ ಬಾಲಕಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾಳೆ. ಅಪರಿಚಿತನೊಬ್ಬ ಮಾಡಿದ್ದ ದಾಳಿಯಲ್ಲಿ ಇನ್ನುಳಿದ 8 ಜನ ಮಕ್ಕಳು ಹಾಗೂ 2 ವಯಸ್ಕರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ. ಇನ್ನು ಕೊಲೆಗೈದ ಪಾತಕಿ 17 ವರ್ಷದ ವಯಸ್ಸಿನವನಾಗಿದ್ದು ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಕೊಲೆ ಮಾಡಿದವನು ವಲಸಿಗ ಮುಸ್ಲಿಂನಾಗಿದ್ದ ಅಂತ ಹೇಳಲಾಗುತ್ತೆ. ಇದೇ ಕಾರಣಕ್ಕೆ ಇಂಗ್ಲೆಂಡ್ನ ಬಲಪಂಥೀಯರು ಸ್ಥಳೀಯರು ವಲಸಿಗರ ವಿರುದ್ಧ ಸಿಡಿದೆದ್ದಿದ್ದಾರೆ. ಅವರ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ. ರೊಚ್ಚಿಗೆದ್ದ ಬಲಪಂಥೀಯರು ವಲಸಿಗರನ್ನು ಪ್ರೋ ಪ್ಯಾಲೆಸ್ಟೈನ್ಸ್ಗಳನ್ನು ಇಂಗ್ಲೆಂಡ್ ಬಿಟ್ಟು ತೊಲಗಿ ಅಂತ ಘೋಷಣೆ ಕೂಗ್ತಿದ್ದಾರೆ. ಆಗಸ್ಟ್ 3ನೇ ತಾರೀಖಿನಿಂದ ವಲಸಿಗರ ವಿರುದ್ಧದ ಹೋರಾಟ ಯುಕೆಯಲ್ಲಿ ಹಿಂಸಾತ್ಮಕ ರೂಪ ಪಡೆದುಕೊಂಡಿದೆ. ಆರಂಭದಲ್ಲಿ ವಲಸಿಗರ ವಿರುದ್ಧ ಬಲಪಂಥೀಯ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡ್ತಿದ್ರು. ಅದಕ್ಕೆ ಪ್ರತಿಯಾಗಿ ಎಡಪಂಥೀಯರು ಕೂಡ ರಸ್ತೆಗಿಳಿದು ಹೋರಾಟ ಮಾಡ್ತಿದ್ದಾರೆ. ಇವರು ವಲಸಿಗರ ಪರವಾಗಿ ಬೀದಿಗಿಳಿದಿದ್ದಾರೆ. ಈ ದೃಶ್ಯ ನೋಡಿ, ಹೇಗೆ ರೊಚ್ಚಿಗೆದ್ದ ಬಲಪಂಥೀಯರು ಸಿಕ್ಕಲ್ಲೆಲ್ಲ ಗ್ಲಾಸ್ ಪುಡಿ ಮಾಡ್ತಿದ್ದಾರೆ ಅಂತ. ಇದು ಹಲ್ ಅನ್ನೋ ಸಿಟಿ. ಇಲ್ಲಿ ಎಡಪಂಥೀಯರು ಹೆಚ್ಚಾಗಿ ವಾಸಿಸ್ತಾ ಇದ್ದಾರೆ. ಹೀಗಾಗಿ ಅವರು ವಾಸಿಸೋ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಗಾಜು ಪುಡಿ ಮಾಡಿದ್ದಾರೆ ರೈಟಿಸ್ಟ್. ಈ ದೃಶ್ಯ ನೋಡಿ, ಹೇಗೆ ಪ್ರತಿಭಟನಾಕಾರರು ಪೊಲೀಸರ ಜೊತೆ ವಾಗ್ವಾದಕ್ಕೆ ಇಳಿದಿದ್ದಾರೆ ಅಂತ. ಇಲ್ನೋಡಿ, ಪ್ರತಿಭಟನಾಕಾರರು ಹೇಗೆ ಗುಂಪಾಗಿ ಓಡಿ ಬರ್ತಿದ್ದಾರೆ ಅಂತ. ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಜಮಾಯಿಸಿದ್ದಾರೆ. ಇನ್ನು ರೊಚ್ಚಿಗೆದ್ದ ಪ್ರತಿಭಟನಾಕಾರರನ್ನ ಪೊಲೀಸರು ಚೆನ್ನಾಗಿಯೇ ಥಳಿಸಿದ್ದಾರೆ. ಅಷ್ಟೇ ಅಲ್ಲ, ಅವರನ್ನು ಅರೆಸ್ಟ್ ಮಾಡ್ತಿದ್ದಾರೆ. ಕಾರ್ಗಳಿಗೆ ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಕಿಯ ಕೆನ್ನಾಲಿಗೆಗೆ ಕಾರು ಟೈರ್ ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ನೋಡಿ, ಪ್ರತಿಭಟನಾಕಾರರು ಒಬ್ಬರನ್ನ ಒಬ್ರು ಹೇಗೆ ಹೊಡೆದುಕೊಳ್ತಿದ್ದಾರೆ ಅಂತ. ಹಿಂದೆ ಮುಂದೆ ನೋಡದೆ ಹಿಗ್ಗಾಮೊಗ್ಗ ಒಬ್ಬರನ್ನೊಬ್ರು ಥಳಿಸ್ತಾ ಇದ್ದಾರೆ. Get that shit on, man! Get fucked up! That's what you said!
ಹೀಗೆ ಬ್ರಿಟಿಷ್ ನೆಲದಲ್ಲಿ ನಡೆದಿರೋ ಪ್ರತಿಭಟನೆ ಹಿಂಸಾತ್ಮಕ ರೂಪಕ್ಕೆ ತಿರುಗಿದೆ. ಒಂದೆಡೆ ನಾರ್ದರ್ನ್ ಐರ್ಲೆಂಡ್ನವರು ಸಾಮೂಹಿಕ ವಲಸೆ ವಿರುದ್ಧ ಘೋಷಣೆ ಕೂಗ್ತಿದ್ದಾರೆ. ಮತ್ತೊಂದು ಕಡೆ ಬ್ರಿಟಿಷ್ ಹಾಗೂ ಐರಿಷ್ ಪ್ರಜೆಗಳು ಬ್ರಿಟಿಷ್ ಹಾಗೂ ಐರಿಷ್ ಧ್ವಜವನ್ನ ಹಿಡಿದುಕೊಂಡು ಹೋರಾಟ ಮಾಡ್ತಿದ್ರೆ, ಮತ್ತೊಂದು ಕಡೆ ಎಡಪಂಥೀಯರು ಪ್ಯಾಲೆಸ್ಟಿಯನ್ಸ್ ಹಾಗೂ ಆಂಟಿಫಾ ಧ್ವಜವನ್ನ ಹಿಡಿದುಕೊಂಡು ಹೋರಾಟ ಮಾಡ್ತಿದ್ದಾರೆ. ಈ ದೃಶ್ಯಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಪ್ರತಿಭಟನಾಕಾರರು ಪೊಲೀಸರೊಂದಿಗೆ ವಾಗ್ವಾದಕ್ಕೆ ಇಳಿದಿದ್ದಾರೆ ಅಂತ. ಪೊಲೀಸರ ಮೇಲೇನೆ ಕಲ್ಲು ತೂರಾಟ ಮಾಡ್ತಿದ್ದಾರೆ, ಟಿಯರ್ ಗ್ಯಾಸ್ ಪ್ರಯೋಗ ಮಾಡ್ತಿದ್ದಾರೆ. ಈ ಮೂಲಕ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇನ್ನು ಪ್ರತಿಭಟನಾಕಾರರನ್ನು ಹತ್ತಿಕ್ಕೋದಕ್ಕೆ ಖಾಕಿ ಟೀಮ್ ಕೂಡ ಇನ್ನಿಲ್ಲದಂತೆ ಹರಸಾಹಸ ಪಡ್ತಿದೆ. ನೀವು ದೇಶ ಬಿಟ್ಟು ತೊಲಗಿ ಅಂತ ಬಲಪಂಥೀಯರು ಮುಸ್ಲಿಂ ವಲಸಿಗರ ವಿರುದ್ಧ ಘೋಷಣೆ ಕೂಗ್ತಿದ್ರೆ, ಇತ್ತ ಮುಸ್ಲಿಂ ವಲಸಿಗರು ಅಲ್ಲಾಹೋ ಅಕ್ಬರ್ ಅಂತ ಘೋಷಿಸ್ತಾ ಇದ್ದಾರೆ. ಇನ್ನು ಈ ಹೋರಾಟ ಲಿವರ್ಪೂಲ್ ಸಿಟಿ ರೀಜನ್, ಸೌತ್ ಪೋರ್ಟ್, ಹಲ್, ಎಡಪಂಥೀಯರ ಸಿಟಿ ಅಂತಾನೆ ಫೇಮಸ್ ಆಗಿರೋ ಬ್ರಿಸ್ಟಲ್ ಸೇರಿದಂತೆ ಇಡೀ ಇಂಗ್ಲೆಂಡ್ ಅನ್ನೇ ಕಾಡ್ಗಿಚ್ಚಿನಂತೆ ಆವರಿಸಿದೆ. ಸರ್ಕಾರ ಪೊಲೀಸರಿಗೆ ಫುಲ್ ಪವರ್ ಕೊಟ್ಟಿದ್ದು, ಯಾರು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾರೋ, ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿ ಮಾಡ್ತಾರೋ ಅಂತಹವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆದೇಶವನ್ನ ನೀಡಿದೆ. ಈ ಬೆನ್ನಲ್ಲೇ ಅಲರ್ಟ್ ಆಗಿರೋ ಪೊಲೀಸರು ಇಲ್ಲಿಯವರೆಗೂ 100ಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಈ ಪ್ರತಿಭಟನೆಯಲ್ಲಿ ಹಲವು ಪೊಲೀಸರಿಗೂ ಕೂಡ ಗಾಯಗಳಾಗಿವೆ. ಬ್ರಿಟನ್ನಿನಾದ್ಯಂತ ಅಶಾಂತಿ ಭುಗಿಲೇಳ್ತಿದ್ದಂತೆ ಕೀರ್ ಸ್ಟಾರ್ಮರ್ ಬಲಪಂಥೀಯ ಕೊಲೆಗಡುಕತನ ಅಂತ ಖಂಡಿಸ್ತಾ ಇದ್ದಾರೆ. ಯಾವಾಗಿಂದ ಸ್ಟಾರ್ಮರ್ ಯುಕೆಯ ಪ್ರಧಾನಿಯಾಗಿ ಅಧಿಕಾರದ ಚುಕ್ಕಾಣಿ ಹಿಡಿದ್ರೋ ಅಂದಿನಿಂದಲೂ ಕೂಡ ಈ ಬಲಪಂಥೀಯ ವರ್ಸಸ್ ಎಡಪಂಥೀಯರ ನಡುವೆ ಕೋಲ್ಡ್ ವಾರ್ ನಡೀತಾನೆ ಇದೆ. ಸ್ಟಾರ್ಮರ್ ವಲಸಿಗರಿಗೆ ಇಂಗ್ಲೆಂಡ್ಗೆ ಬರೋದಕ್ಕೆ ಅವಕಾಶ ಕೊಟ್ಟಿದ್ದನ್ನ ರೈಟಿಸ್ಟ್ಗಳು ಖಂಡಿಸಿದ್ದಾರೆ. ಈಗ ಎರಡು ಕೋಮಿನ ನಡುವಿನ ಶೀತಲ ಸಮರ ಹಿಂಸಾತ್ಮಕ ರೂಪಕ್ಕೆ ತಿರುಗಿದೆ. ಇನ್ನೊಂದ್ ಕಡೆ ಚಾಕು ಚುಚ್ಚಿದವನು ಮೈನಾರಿಟಿ ಕಮ್ಯುನಿಟಿಯವನಲ್ಲ, ಕ್ರಿಶ್ಚಿಯನ್ ಅಂತಾನೂ ಹೇಳಲಾಗ್ತಿದೆ. ಅದೇನೇ ಇರ್ಲಿ, ಹಿಂಸಾಚಾರ ದ್ವೇಷದ ದಳ್ಳುರಿಯಲ್ಲಿ ಇಂಗ್ಲೆಂಡ್ ಅಂತೂ ಈಗ ಹೊತ್ತಿ ಉರಿತಿದೆ. ಸ್ಥಳೀಯರು ಅಸ್ತಿತ್ವದ ಪ್ರಶ್ನೆ ಎದುರಿಸ್ತಾ ಇದ್ದಾರೆ. ವಲಸಿಗ ಇಸ್ಲಾಂ ಮೂಲಭೂತವಾದಿಗಳ ಜೊತೆ ಲೆಫ್ಟ್ ಲಿಬರಲ್ಗಳು ಕೈ ಜೋಡಿಸಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಬ್ರಿಟಿಷರಿಗೆ ನೆಮ್ಮದಿ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ.